आपलं स्वागत. पाहूयात आजच्या ताज्या घडामोडी. कल्लोळ तालुका चिकोडी येथे कृष्णा नदीच्या काठावर रायबाग विधानसभा मतदारसंघातील 14 गावांच्या शेतीला सिंचन सुविधा देणाऱ्या करगाव उपसा सिंचन प्रकल्पाचा भव्य शुभारंभ आमदार दुर्योधन ऐहोळे यांच्या हस्ते झाला. शेतकऱ्यांची दशकभराची प्रतिष्ठा संपुष्टात आणणाऱ्या या ऐतिहासिक भूमिपूजन प्रसंगी उत्साहाची लाट उसळली होती. कार्यक्रमाला संबोधित करताना आमदार दुर्योधन ऐहोळे म्हणाले, करगाव उपसा सिंचन प्रकल्प ही शेतकऱ्यांची दीर्घकाळापासूनची जिव्हाळ्याची मागणी होती. 527 कोटी रुपयांचा हा अतिमहत्त्वाचा प्रकल्प मंजूर होण्यासाठी जिल्हा प्रभारी मंत्री सतीश जारकिहोळी, आमदार परिषद सदस्य प्रकाश हुक्केरी आणि जलसंपदा मंत्री DK शिवकुमार यांचे मोठे सहकार्य लाभले. कल्लोळ ग्रामस्थांनी दाखवलेल्या सहकार्यामुळेच आज या कामाला शुभारंभ शक्य झाला. पुढील 2 वर्षात काम पूर्ण करून करगाव भागातील शेतकऱ्यांना शाश्वत सिंचन सुविधा उपलब्ध करून देऊ, आमदार गणेश हुक्केरी यांनी सांगितले. हा प्रकल्प चिकोडी तालुक्यातील 14 गावांच्या हजारो एकर जमिनीला कायमस्वरूपी पाणी देणारा, ग्रामीण प्रगतीस नवी दिशा देणारा आहे. यामुळे शेतकऱ्यांची आर्थिक स्थिती सुधारेल, उत्पादन वाढेल आणि शेती अधिक सक्षम बनेल. रायबाग काँग्रेस नेते महावीर मोहिते म्हणाले, DBR संगाप्पा गोळ आणि DT पाटील यांनी या योजनेसाठी मोठा संघर्ष केला. त्यांच्या चिकाटीचा परिणाम म्हणून आज प्रत्यक्ष कामाला सुरुवात होत आहे. सर्वांच्या सहकार्याने पुढील 2 वर्षात प्रकल्प पूर्णत्वास नेऊ. यावेळी रायबाग ब्लॉक काँग्रेस अध्यक्ष सिद्धारूढ बंडगर, शिव पाटील, रवी मिरजे, महेश भाते, संजू गौडा पाटील, सुरेश बेल्लड, वृषभ पाटील, विरूपाक्ष शेट्टी, सदाशिव घोरपडे, राजू कोडगे, शंकर गौडा पाटील, संजय कुमठोळे, बाळासाहेब पाटील यासह रायबाग चिकोडी तालुक्यातील लोकप्रतिनिधी आणि शेतकरी संघटनांचे पदाधिकारी मोठ्या संख्येने उपस्थित होते. SB न्यूजसाठी इंगळीहून राजू कोळी. ಗಣೇಶನ ಮಾರನ ಇಬ್ಬರು ಮಾತಾಡಿದಾರೆ. ನಾನು ಏನು ಹೆಚ್ಚಿಗೇನು ಹೇಳಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿದ. ಹಿಂದೆಲ್ಲ DT ಕಾಕ, ಸಂಗಪ್ಪ ಕಾಕ ಅವರೆಲ್ಲರೂ ಕರಗಾವ್ ಎತ್ತವ್ರು ಮಾಡ್ಬೇಕಂತೇಳಿ 30 ವರ್ಷಗಟ್ಟಲೆ ಹೋರಾಟ ಮಾಡಿದ್ರು. ಮಾಡ್ಕೋತ ಬಂದರೂ ಕೂಡ ಆಗಲಿಲ್ಲ. ನಾನು ಕೂಡ ನೀರಾವರಿ ಮಂತ್ರಿ ಕಾರಜೋಳ ಸಾಹೇಬ್ರು ಇದ್ದಾಗ 3 ಸ್ಕೀಮ್ ಮಾಡ್ಬೇಕಂತೇಳಿ ನಾ ಪ್ರಯತ್ನ ಮಾಡಿ, ಬೆಂಡವಾಡ ಮತ್ತು ಇದನ್ನು ಕರಗಾವ್ ಅಂತೇಳಿ ಅವ್ರೇನು ಹೋರಾಟ ಮಾಡ್ಯಾರಲ್ಲ, ಇದನ್ನ ಹೆಸರು ಕರಗಾವನ ಅಂತೇಳಿ ಇಡೋಣ ಅಂತೇಳಿ ಅಂದ ಗಣೇಶನ ಆಗ್ರಹ ಬಂದು ಕರಗಾವ್ ಅಂತೇಳಿ ಕಾರಜೋಳ ಸಾಹೇಬ್ರಿಗೆ ಹೇಳಿ, ಮುಂದಾದ ಆ ಕಡೆ 8 ಊರುಗಳು ಏನದಾವಲ್ಲ, ತೋರ್ನಳ್ಳಿ ಭಾಗದಾಗ 8 ಊರಿಗೆ ಹನುಮಾನ್ ಅಂತೇಳಿ ಹೆಸರಿಟ್ಟ. ಆ ಕಡೆ ನಮ್ಮ ರಾಯಬಾಗ ಬೆಂಡವಾಡ ಭಾಗದಾಗ ಬೆಂಡವಾಡ ಅಂತೇಳಿ 3 ಸ್ಕೀಮ್ ಎಲ್ಲ ಇವನ್ನ ಮಾಡಿದೆವು. ಆಗ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಮಂತ್ರಿ ಇದ್ದಾಗ ಇವಕ್ಕೆ ಸರ್ವೆ ಮಾಡಕ್ಕೆ 2 ಕೋಟಿ ರೂಪಾಯಿ ಹಣನೂ ಮಂಜೂರು ಮಾಡಿರಾಗ. ಮಾಡಿದ ಬಳಿಕ ಅವು ಸರ್ವೆ ಅದು ಎಲ್ಲ ಆಯಿತು. ಹೋಗಿ ಅವ್ರ ಗೌರ್ಮೆಂಟ್ ಲೆವೆಲ್ದಾಗ ಇದು ಬಿದ್ದ ಬಳಿಕ ಕಾರಜೋಳ ಸಾಹೇಬ್ರಿಗೆ ಬೆನ್ನು ಐತಿ 3 ಮಾಡಿಕೊಡುತ್ತೆ. ನನ್ನ ಜಗಳ ಅವರು ಒಂದೇ ಮಾಡಾವತ್ತ ಅವ್ರು. ಹಿಂಗಾಗಿ 2 ವರ್ಷ ಜಗಲಿ ಸಾಹೇಬ್ರಿಗೆ ಅವ್ರಿಗೂ ಜಗಳ ಆಯಿತು. ಕಡೆಗೆ 2 ವರ್ಷ ಈ ಥರಾಗ ಹೋಗಿ ಲಾಸ್ಟಕ್ಕೆ ಒಂದೇ ಮಾಡಾವತ್ತೇನೋ ಅವ್ರ ಹಠ ಇತ್ತು. ಅದು ಕಡೆಗೆ ಕರಗಾವರೇ ಒಂದು ಮಾಡಿಕೊಡ್ರಿ ಅಂತ ಅಂದಾಗ ಲಾಸ್ಟ್ ಮಂಜೂರಾಯ್ತು. ಅದು ಮಂಜೂರಾಯಿತು. ಆಗ ನಾಗರಮೂಲಾಗ ನಾವು ಗಡಬಡ್ಲಿ ಪೂಜೆ ಮಾಡಿದ್ವಿ ಅಲ್ಲೇ. ಆಕೆ ಇಲ್ಲೇ ಜಾಕೋಲ್ ಜಾಗ ಇಲ್ಲ ಏನಿಲ್ಲ ಅಂದ್ಕೂಲೆ ಅಲ್ಲೇ ಇಲೆಕ್ಷನ್ನು ಸಮೀಪ ಇತ್ತು ಅಂದ್ಕೂಲೆ ಪೂಜೆ ಮಾಡಿ ಅದಕ್ಕೆ ಒಂದು ಚಾಲನೆ ಕೊಟ್ಟೆವು. ಆಯ್ತದ ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಕೊಳ್ ಇಡೀ ರಾಜ್ಯದನ್ನ ಎಲ್ಲನೂ ಪೆಂಡಿಂಗ್ ಇಟ್ರಾಗ. ನಮ್ಮ ಬೆಳಗಾವಿ ಜಿಲ್ಲಾದಾನು ಏನ್ರಿ 11 ಅದಾವ. ಎಲ್ಲನೂ ಆಗ ಹತ್ರ ಮಹಾಲಕ್ಷ್ಮಿನೂ ಇತ್ತದ, ಎಲ್ಲನ ಪೆಂಡಿಂಗ್ ಇಟ್ಟರು ಅಂತ. ನಾವೆಲ್ಲರೂ ಸತೀಶ್ ಅಣ್ಣ ಜಾರಕಿಹೊಳಿ ಅವರಾಗಲಿ, ಪ್ರಕಾಶ್ ಅಣ್ಣ ಅವರಾಗಲಿ ಎಲ್ಲರೂ ಕೂಡಿ ಹಂಗೆ DK ಶಿವಕುಮಾರ್ ಅವ್ರಿಗೆ ವಾರ ಭೇಟಿಯಾಗ ಅವ್ರು ಹಂಗೆ ಪ್ರಕಾಶ್ ಅಣ್ಣ ಓಡಾಡಿ ಅದು ಮಹಾಲಕ್ಷ್ಮಿ ಅಣ್ಣ ಮತ್ತು ಅದನ್ನ ಚಾಲನೆ ಕೊಟ್ರಲ್ಲ, ಕೊಟ್ಟ ಬಳಕ ಪ್ರಕಾಶ್ ಅಣ್ಣಾಗ ನಾ ಬೆನ್ನು ಹತ್ತಿ ನಂದು ಅಣ್ಣ ಮಾಡಿ ಕೊಡಬೇಕು, ನೀವೆಲ್ಲ ಆಗ ಎಂಪಿಗೆ ನಿಂತಾಗ ನಮ್ಮ ಭಾಗದವ್ರಿಗೆ ನೀವು ಕರಗಾವ್ ಮಾಡಿಸ್ಕೊಡ್ತೀರ ಅಂತೇಳಿ ಮಾತು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಪ್ರಯತ್ನ ಈಗ ಬೇಕು. ನನಗೆ ಸರ್ಕಾರ ಬೇಕಂದಾಗ ಅವರು ಕೂಡ ನನಗೆ ಸಾಥ್ ಕೊಟ್ಟರು. ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಸಾವ್ಕಾರ ಆಗಲಿ, ಪ್ರಕಾಶ್ ಅಣ್ಣ ಆಗಲಿ, ನನಗೆ DK ಶಿವಕುಮಾರ್ಗೆ ನಾನು ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿ ಇದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿ ಬಡ್ಡಿ ಭಾಗಕ್ಕೆ ರೈತರಿಗೆ ತೊಂದರೆ ಐತಿ, ನೀರಿನ ಅವಶ್ಯಕತೆ ಐತಿ, ಇದನ್ನು ಮಾಡೋಕ್ಕಬೇಕಂತಂದಾಗ ಅವರ ಇಬ್ಬರು ಪ್ರಯತ್ನದಿಂದ ಅದು 100 ಕೋಟಿ ಮಂಜೂರು ಆಯ್ತು. ಮತ್ತು ರೀಟೆಂಡರ್ ಆಗಿ ಅದು ಕಾರಣಾಂತರದಿಂದ ಟೆಂಡರ್ ಲೇಟ್ ಆದು, ಈ ಜಾಗ ಸಮಸ್ಯೆ ಮತ್ತು ಹೀಗಾಗಿ ಅದು ಮೇದಾಗ ವರ್ಕ್ ಆರ್ಡರ್ ಆಗೈತಿ. ಅದು ಜಾಗ ಈಗ ಮತ್ತು ನಾವು ಪ್ರಕಾಶ್ ಅಣ್ಣಾಗ ಗಣೇಶ್ ಅಣ್ಣಾಗ ಬೆನ್ನು ಹತ್ತಿದಾಗ ಪಾಪ ನಾನು ಪ್ರಕಾಶ್ ಅಣ್ಣಾರಿ ನನ್ನ ಮನೆ ಮಗನಿಗೈತೆ ನನಗೆ ಅಪ್ಕೊಂಡ, ನೀವು ಐವೇಳಿ ಒಟ್ಟ ಅಂಜಬೇಡ, ನಿನಗೆ ಜಾಗ ಕೊಡಿಸ್ತೀನು, ನೀನು ನನಗೆ ಗಣೇಶನಿಗೈತೆ ನನ್ನ ಮಗ,
ಅದಕ್ಕೆ ನಾನು ಆಗಿ MP ಎಲೆಕ್ಷನ್ದಾಗ ಆ ಭಾಗಕ್ಕೆ ಮಾತು ಕೊಟ್ಟದೈತಿ. ಅದಕ್ಕೆ ನಿನಗೆ ಜಾಗ ಕೊಡಿಸಿ ಇಲ್ಲಿ ಯಾವುದೇ ತೊಂದರೆ ಬರಲ್ದಂಗೆ ನಾ ಪೈಪ್ಲೈನ ನಾನು ನಿನಗೆ ದಾಟಿಸ್ಕೊಡ್ತೇನೆ ಅಂತೇಳಿ ಪ್ರಕಾಶನ್ನ ಹೇಳಿ ನನಗೆ ಮಿರ್ಜಿ ಅವ್ರನ್ನ ಕರೆದ್ರು. ಅವ್ರಿಗೆ ಹೇಳ್ರಿ ಒಟ್ಟು ಅವಾಗ ಐವಳಿಗೆ ಜಾಗ ವ್ಯವಸ್ಥೆ ಮಾಡಿ ಕೊಡುತ್ತೇಳಿ ಅಂತ ಹೇಳ್ರು. ಆ ಪ್ರಕಾರ ರವಿ ಮಿರ್ಜಿ ಅವ್ರಿಗೆ ನಾ ಮೊದಲು ಧನ್ಯವಾದ ಹೇಳ್ಬೇಕು. ಯಾಕಂತಂದ್ರೆ ಪಾಪ 3-4 ಕಡೆ ಜಾಗದ ಓಡಾಡಿ ಎಲ್ಲ ನಮಗೆ ಸಹಕಾರ ಕೊಟ್ಟರು. ಕಡೆಗೆ ಅದನ್ನು ಮತ್ತು ಈ ಜಾಗ ಸೂಟೇಬಲ್ ಐತೆ ಅಂದ ಎಲ್ಲರೂ ಕೂಡ್ಕೊಂಡು ಪ್ರಕಾಶನ ಹೇಳಿ ಮತ್ತು ನಾವು ಮಂಗಳವಾರದಿನ ಕಳಿಸ್ಕೊಟ್ರಿ. ಇಲ್ಲಿ ಕಳಿಸ್ಕೊಟ್ರು. ಆಯ್ತು ಮಿರ್ಜಿ ಅವರು ನಾವು ಅಧಿಕಾರಿಗಳು ಮಹೇಶನ ಬಾತಿ ಅವರು ಬಂದಿರು. ಬಂದು ಈ ಜಾಗ ಫೈನಲ್ ಮಾಡ್ಕೊಂಡು ಮತ್ತು ಗಣೇಶನ ನರಸುವಾಡಿಗೆ ಹೋಗಿರು ದೇವ್ರಿಗೆ. ಅವರು ಅಲ್ಲಿ ಹೋಗಿ ಅವ್ರಿಗೆ ಭೇಟಿಯಾಗಿ ಜಾಗ ಫೈನಲ್ ಆಗೈತೆ ಅನ್ನ ಪೂಜೆ ಮಾಡೋದು ಅಂತೇಳಿಂದ ಅವ್ರಿಗೆ ಹೇಳಿ ನಾವು ಬಂದೆವು. KDP ಮೀಟಿಂಗ್ದಾಗ ಗಣೇಶನ ಏನಂದ್ರು, ಇಲ್ಲ 1 ತಾರೀಕು ಮಾಡೋದು ಉಸ್ತುವಾರಿ ಕೇಳತ್ತಿನ್ಯ 1 ತಾರೀಕು ಮಾಡೋಣ್ರಿ, 4 ತಾರೀಕು ರೈತ ಸಂಘದವ್ರು ಸ್ಟ್ರೈಕ್ ಮಾಡತ್ತಾರು ಮಾಡಿಬಿಡೋಣ ಅಂದ ಕೂಡಲೇ ಗಣೇಶನ ಏನಂದ್ರು ದತ್ತ ಜಯಂತಿ ಐತಿ ಮುಹೂರ್ತ ಐತಿ 4 ತಾರೀಕು ಅಂದ್ರೆ. ಅಲ್ಲಿ ಬೆಂಗಳೂರಾಗ ಭೀ ಪ್ರಕಾಶನ ಅದನ್ನ ಅಂದಿರು ಅವರು. ಐದು ಉಸ್ತುವಾರಿ ಅವ್ರಿಗೆ ಹೇಳಿದ್ವಿ ನಾವು, ಸರ್ 4 ತಾರೀಕು ಬರ್ರಿ ಮತ್ತು ಪೂಜೆ ಮಾಡೋಣ ಅಂತೇಳಿ. ಇಲ್ಲ ನಾ ಬರೋದಿಲ್ಲ, MP ಅವ್ರು ಕಳಿಸ್ತನು, MP ಅವ್ರು ಕರ್ಕೊಂಡು ನೀವು ಮಾಡ್ರಿ ಅಂತೇಳಿ ಅಂದ. ಅವ್ರ ನಮಗೆ ಆದೇಶ ಮಾಡಿದ ಬಳಿಕ ಅವ್ರು ಮರುದಿವ್ಸ ಅವರು ಪೇಪರ್ ಸ್ಟೇಟ್ಮೆಂಟ TV ಎಲ್ಲ ಹೇಳ್ರಿ. ಅವರು ನಾ 7ನೇ ತಾರೀಕು ರಾಯಬಾಗದ 39 ಕೆರೆ ತುಂಬೋದು ಹೇಳ್ರು. ಇದನ್ನು ಹೇಳ್ರಿ. ಅವ್ರು ಹೇಳಿದ ಬಳಿಕ ನಮಗೂ ಪ್ರೆಸ್ ಮೀಟ್ ಮಾಡತ್ತೆ ಹೇಳ್ರಿ. ಪ್ರಕಾಶನೂ ಹೇಳ್ರು, ಗಣೇಶನೂ ಹೇಳ್ರು, ನಾನು ಉಸ್ತುವಾರಿ ಸಚಿವರು ಹೇಳೋಣ. ನಾನು ಸೋಮವಾರ ದಿವಸ 1ನೇ ತಾರೀಕು 4 ತಾರೀಕು ಪೂಜೆ ಮಾಡೋದು ಜೊತೆ ಪ್ರೆಸ್ ಮೀಟ್ ಮಾಡಿದ್ವಿ. ಯಾಕೆ ಇದು ಪ್ರೆಸ್ ಮೀಟ್ ಮಾಡಿ ಬಳಕರೆ ಯಾಕೋತ ರೈತ ಸಂಘದವ್ರು ಬಿಡ್ಬೋದು ಅಂತೇಳಿ ಅಂದ. ಅದಕ್ಕೆ ಅವ್ರು ಏನು ಬಿಡಲಿಲ್ಲ, ಅವ್ರು ಮಾಡಕತ್ತಾರ ಮಾಡಲಿ. ನಾವಂತೂ ಪ್ರಾಮಾಣಿಕ, ನಾವು ಈ ಭೂಮಿ ಮೇಲೆ ಇದ್ದೇವೆ, ಗಂಗಾ ಮಾತಾ ತಕ್ಕನಿತ್ ಹೇಳ್ತೇವೆ. ನಾವೆಲ್ಲರೂ ವೇದಿಕೆ ಮೇಲೆ ಇದ್ದವ್ರ ಮಹಾವೀರಾಗಲಿ, ಗಣೇಶನಾಗಲಿ, ಪ್ರಕಾಶನಾಗಲಿ, ಉಸ್ತುವಾರಿ ಸಚಿವರಾಗಲಿ, ನಾವಾಗಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದೆವು ಈ ಭಾಗದ ನಮ್ಮ ಯಾಕೆ ನಮಗೆ ಆಶೀರ್ವಾದ ಮಾಡ್ಯಾರ ಅಂದ ಬಳಿಕ ಋಣ ತೀರ್ಸೋನು ಆ ಭಾಗಕ್ಕೆ ನಾವು ನೀರು ಕೊಡೋಣ ಅಂತೇಳಿ ನಾವು ಪ್ರಾಮಾಣಿಕ ಒಂದು ಪ್ರಯತ್ನ ಅಂತೂ ಮಾಡಿದೆವು. ಈಗ 100 ಕೋಟಿ ಈ ಹಣವನ್ನು ಬಿಡುಗಡೆ ಈ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಲಿ, ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗಾಗಲಿ, ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರಿಗಾಗಲಿ, ಪ್ರಕಾಶನ ಹುಕ್ಕೇರಿ ಅವರಾಗಲಿ, ಗಣೇಶನ ಆಗಲಿ, ಇವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ಹೇಳ್ತೇನೆ. ನನ್ನ ಕ್ಷೇತ್ರದ ಜನರ ಪರವಾಗಿ ಕೂಡ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಹೇಳ್ತಾನೆ. ಯಾಕಂದ್ರೆ ಅವರ ಒಂದು ಆಶೀರ್ವಾದದಿಂದ ಇವತ್ತು ಭೂಮಿ ಪೂಜೆ ಆಗತೈತಿ. ಅದಕ್ಕೆ ಇದೆಲ್ಲ ನಮ್ಮ ರೈತ ಬಾಂಧವರಿಗೆ ಗೊತ್ತಿರಲಿ. ಅದಕ್ಕೆ ಇನ್ನು ಮುಂದೆ ಭೀ ಸ್ಕೀಮ್ ಮುಗಿತಾಗ ಅವ್ರ ಸಹಕಾರ ನಮಗೆ ಬೇಕು. ಅವ್ರ ಸಹಕಾರ ಅವರಂತೂ ಅವ್ರು ಹೇಳೇ ಬಿಟ್ಟಾರ. ನಮ್ಮ ಏರಿಯಾ ದಾಡ್ಸೋ ತಕ ನಾವು ಅದೇ ಹೊತ್ತು ಹೇಳೇ ಬಿಟ್ಟಾರು. ಅದಕ್ಕೆ ಅವ್ರಿಗೆ ಇಬ್ಬರಿಗೆ ಗಣೇಶನಾಗ ಪ್ರಕಾಶನಾಗ ಮತ್ತೊಮ್ಮೆ ನಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಮ್ಮ ಕ್ಷೇತ್ರದ ಜನರ ಫಲವಾಗಿ ಯಾಕೆ ಅವ್ರ ಭಾಳ ಸಹಕಾರ ಕೊಟ್ಟಿದಾರು. ಈ ಮಂಜೂರು ಇದಕ್ಕೆ ಅಲ್ಲ ಇಲ್ಲ ಅದು ಅವ್ರ ಮುಂದೆ ನಾವು ಕಾಂಟ್ರಾಕ್ಟರ್ ಅಗ್ರಿಮೆಂಟ್ ರವಿ ಮಿರ್ಜಿ ಆಗಲಿ, ಮಹಾವೀರ್ ಮೊಯ್ತಿ ಅವರ ಈ ತನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಈ ಭಾಗದಾಗ ನಿನ್ನೆ ಹೋದವಾರ KDP ಮೀಟಿಂಗ್ ಇದ್ದಾಗ ಬೆಂಗಳೂರದಿಂದ ಬಂದಾಗ ಐಗೋಳಿ ಸಾಹೇಬರು ಮತ್ತು ಪ್ರಕಾಶನ ಹುಕ್ಕೇರಿ ಇಬ್ಬರು ಕೂಡಿ ಬೆಂಗಳೂರದಾಗ ಚರ್ಚೆ ಮಾಡಿ ಇವತ್ತು ಕಾರ್ಯಕ್ರಮ ಯಾವಾಗ ಮಾಡೋಣ, ಯಾವ ಮುಹೂರ್ತ ಫಿಕ್ಸ್ ಮಾಡೋಣ ಅಂತ ಅವಾಗ ಚರ್ಚೆ ಮಾಡುವಾಗ ನಾ ಹೇಳಿನಿ, ಇವತ್ತು ದತ್ತ ಜಯಂತಿ ಐತಿ, ದತ್ತತ್ವಾರ ಐತಿ, ಇವತ್ತು ಈ ಕಾರ್ಯಕ್ರಮ ನೀವು ಪೂಜೆ ಮಾಡೋಣ ಸಂಕಲ್ಪ ಹಿಡೋದು ಈ ಸ್ಕೀಮ್ ಯಶಸ್ವಿ ಮಾಡಿ ಆ ಭಾಗದಾಗ ರೈತರಿಗೆ ನೀರು ಕೊಡುವಂಥದ್ದು ಒಂದು ಪ್ರಾಮಾಣಿಕ ನಮ್ಮ ಕಡೆಯಿಂದ ಏನು ಸಾಧ್ಯ ಐತಿ ಅಷ್ಟೊಂದು ಸೇವಾ ಮಾಡೋದಂತ ಅವರ ಬೆಂಗಳೂರದಾಗ ನಾವು ಕೂಡಿದಾಗ ಆ ಬಗ್ಗೆ ಚರ್ಚೆ ಮಾಡಿದ್ದೀವಿ. KDP ಮೀಟಿಂಗ್ ಹೋದಾಗ ನಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೇಳಿದ್ವು, ತಾವು ಈ ಕಾರ್ಯಕ್ರಮ ಬರ್ರಿ. ಅವ್ರಂದ್ರು ನಾ ಬೆಂಗಳೂರದಾಗ ಒಂದು ಮೀಟಿಂಗ್ ಐತಿ, ಅಲ್ಲಿ ಹೋಗಬೇಕು, ಲೋಕಸಭಾ ಸದಸ್ಯರಿಗೆ ಈ ಕಾರ್ಯಕ್ರಮ ಕಳಿಸ್ಕೊಡ್ತೀವಿ ಅಂತ ಅವರು ಆ ಕಾರ್ಯಕ್ರಮದಾಗ ಹೇಳಿದಾಗ ಅವರು ಕೂಡ ದಿಲ್ಲಿದಾಗ ಅಧಿವೇಶನ ಇರೋದ್ರಿಂದ ಅವ್ರು ದಿಲ್ಲಿಗೆ ಹೋಗಿದ್ದಾರೆ. ಅವರೆಲ್ಲ ಉಸ್ತುವಾರಿ ಎಲ್ಲ ಜವಾಬ್ದಾರಿದಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿ ಇದೇನ ಮಹಾವೀರ್ ಮೊಯ್ತಿ ಹೇಳ್ದಂಗೆ ಇದೇನು ಯಾವ ಪಕ್ಷ ಆಗಲಿ ಅಥವಾ ಇದಾಗಿನ ಸಂಬಂಧ ಇಲ್ಲ. ಈ ಭಾಗದಾಗ ಪ್ರಕಾಶಣ್ಣ ಹುಕ್ಕೇರಿ ಅವ್ರು ಎಲ್ಲೆಲ್ಲಿ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಮುಂದಿನ ದಿನಮಾನದಾಗ ಶಿವಶಕ್ತಿ ಇರ್ಬೋದು, ಇದು ನಮ್ಮ ಕರಗಾಂವ್ ಆಗಲಿ. ಹೋದ ಸರ್ತಿ ಹೇಳಿದ್ರು DT ಕಾಕ ಅವರು ಪ್ರಕಾಶಣ್ಣ ಹುಕ್ಕೇರಿ ಅವರು MP ಎಲೆಕ್ಷನ್ ನಿಂತಾಗ ಅವ್ರ ಮನೆಗೆ ಹೋದಾಗ ಒಂದ ಮಾತು ಹೇಳಿದ್ರು, ಪ್ರಕಾಶ್ ನನಗೆ ಏನು ಬೇಡ, ಬರೀ ಈ ಭಾಗದಾಗ ನೀರು ತಂದು ಕೊಡು, ನಾ ಇವತ್ತು ಹುಟ್ಟಿನಿ ನಂದು ಸ್ವಾರ್ಥಕ್ಕೆ ಆಗ್ತಿದ್ದಂತ ಒಂದು ಮಾತದಾಗ ಋಷಭ ಅವಾಗ ಅವರು ಕೂಡ ನಾವು ಹೋರಾಟ ಮಾಡಿದರು. ಬಟ್ ಬೇರೆ ಬೇರೆ ಕಾರಣಾಂತರದಿಂದ ಅವ್ರು ಲೋಕಸಭಾ ಸದಸ್ಯರಿದ್ದರು, ಇಲ್ಲಿ ಜವಾಬ್ದಾರಿ ಇದೆಲ್ಲ ವಿಷಯದಾಗ ಉಳಿತು. ಆದ್ರೆ ಇವತ್ತು ಎಲ್ಲರೂ ಕೂಡಿ ಒಂದು ವೇದಿಕೆ ಮೇಲೆ ಬಂದೆವು. ಒಂದು ನಿಷ್ಠೆದಿಂದ ಯಾವ ರೀತಿ ಈ ಭಾಗದಾಗ ರೈತರು ಕೂಡ ಇವತ್ತು ಇಬ್ಬರು ನಮ್ಮ ಅಂತಮ್ರಿ ಇವತ್ತು ಜಾಗ ಕೊಟ್ಟಿದ್ದಾರೆ, ₹1 ಜಾಗ ರೊಕ್ಕ ತಗೊಂಡಿಲ್ಲ.
ಒಂದು ಮಾತು ಮೇಲೆ ಪ್ರಕಾಶನ ಹುಕ್ಕೇರಿ ಅವ್ರು ರವಿಗೆ ಹೇಳಿದ್ರು, ಏನಿಲ್ಲಪ್ಪ ನಾವು ಮೂರ್ತಿ ಫಿಕ್ಸ್ ಮಾಡಿದೀವಿ, ನೀ ಗುದ್ಲಿ ಪೂಜೆ ಮಾಡಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳಿದ್ಮೇಲೆ ಖುಷಿಲಿ ಅವ್ರಿಗೆ ನಿಜವಾಗೂ ₹1 ಆಶೆ ಮಾಡಿಲ್ಲ ಅಂದ್ರೆ ನಾ ಜಾಗ ಕೊಡ್ತೀವಿ, ನೀವು ಇಲ್ಲಿ ಕಾರ್ಯಕ್ರಮ ಚಾಲೂ ಮಾಡ್ರಂತ ನಮ್ಮಿಬ್ರು ಪಟ್ಟಣಕೋಡಿ ಮತ್ತು ಲಂಗೋಟಿ ಇಬ್ಬರು ಕೂಡಿ ರವಿ ಕರೆದು ಹೇಳಿದ್ಮೇಲೆ ಅದಕ್ಕೆ ಫೈನಲ್ ಕೊಟ್ರು. ಇಷ್ಟೇನ ಅವರು ಅದರು ಫಸ್ಟ್ ಸ್ಟೇಜ್ ಪೆಂಡಿಕರ್ ಮೊದಲ ಈಗೇನು ₹100 ಕೋಟಿ ಐತಿ, ನಂದೇನು ಒಂದು ರಿಕ್ವೆಸ್ಟ್ ಐತಿ, ಎರಡನೇ ಹಂತಕ್ಕೂ ಕೂಡ ಏನು ಟೆಂಡರ್ ಮಾಡ್ತೀರಿ, ಇನ್ನೂ DPR ಚೇಂಜ್ ಮಾಡೋದ್ರ ಮಾಡಿರಿ, ಇನ್ನೂ ಅವಕಾಶ ಐತಿ. ಅದಕ್ಕೆ DPR ಚೇಂಜ್ ಮಾಡಿ ಸಕ್ಸಸ್ ಮಾಡಿ ಅದಕ್ಕೆ ಎರಡನೇ ಯಾಕಂದ್ರೆ ಮತ್ತೆ ಹಾಫ್ ಪೈಪ್ಲೈನ್ ಮಾಡ್ತೀರಿ. ಮುಂದಿನ ಟೆಂಡರ್ ಬಿಜಾಪುರ ಅದಾರ ಕಾಂಟ್ರಾಕ್ಟರ್, ಮನೆ ನಂಗೆ ಫೋನ್ ಹಚ್ಚಿದ್ರು, MB ಪಾಟೀಲ್ ಸಾಹೇಬ್ರು ನಂಗೆ ಮಾತಾಡಿದ್ರು, ಬಿಜಾಪುರದವ್ರು ಕಾಂಟ್ರಾಕ್ಟರ್ ಅದಾರು. ಇದು ಮುಂದಿನವ್ರು ಸ್ಕೀಮ್ ಕೊಟ್ಟು ಎರಡು ಇದು $100 ಕೋಟಿ, ಮುಂದಿನ ಏನು DPR ಆಗ್ತಿದೆ ಎರಡೂ ಮಾಡಿ ನೀರು ತಂದು ಕೊಡುವಂಥದ್ದು ಜವಾಬ್ದಾರಿ ನಾವು ಮತ್ತು ಐಗೊಳ್ಳಿ ಮತ್ತು ಪ್ರಕಾಶನ್ನ ಸತೀಶನ್ನ ಎಲ್ಲರೂ ಏನು ಕುಂತಿದ್ದಾರೋ ಆ ದುಗುತ್ತಿ ಮತ್ತು ನಿಮ್ಮ ದೇವ್ರು ಒಳ್ಳೇದು ಮಾಡ್ತದೆ ಅಂತ ಹೇಳಿ 2 ಮಾತು ಮುಗಿಸ್. 18 ತಿಂಗಳ ಟೈಮ್ ಇದೆ. ಇವತ್ತು ನಾವು ಎಲ್ಲ ರೈತರಿಗೆ ನಾವು ಭರವಸೆ ಕೊಡ್ತೀವಿ. ಅದ್ರ ಒಳಗಡೆ ಎಲ್ಲ ಶಾಸಕರ ಸಪೋರ್ಟಿಂದ ಎಲ್ಲ ಮತ್ತು ಇದರಿಂದ ನಾವು ರೆಕಾರ್ಡ್ ಟೈಮಲ್ಲಿ ಅದು ಮುಗಿಸ್ಕೊಡ್ತೀವಿ. ಅದ್ರ 100% ಅದು ಒಂದು ನಮ್ಮ ಭರವಸೆ ಕೊಡ್ತೀನಿ. ಅವ್ರಿಗೆ ಇವತ್ತಿನ ಕೆಲಸ ನಾವು ಸ್ಟಾರ್ಟ್ ಮಾಡಿ ಜಾಕ್ವೆಲ್ ಪಂಪ್ ಹೌಸ್ ಮತ್ತು 5 ಕಿಲೋಮೀಟರ್ ಎಲ್ಲ ಮಾಡ್ತೀವಿ. ಮತ್ತು ಎರಡನೇ ಹಂತದ ಏನಿದಿಲ್ಲ ಅದು ಫಾಲೋ ಮಾಡಿ 2 ತಿಂಗಳಲ್ಲಿ ನಾವು ಟೆಂಡರ್ ಮಾಡೋಕೆ ಇದು ಮಾಡ್ಕೊಂಡು ಅದು ಟೆಂಡರ್ ಕೂಡ ಇದು 18 ತಿಂಗಳ ಪೀರಿಯಡ್ ಇದೆಲ್ಲ ಅದರಲ್ಲಿ ಮುಗಿಸ್ತಿರ್ತಾರೆ. ಒಂದು ನಿಮಿಷ ಅಲ್ಲಿ ಬಾಣಂತಿ ಕೂಡ ಆಗ್ತದೆ ಸರ್. ಸೆಕೆಂಡ್ ಸರ್, ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ಈ ಯೋಜನೆ ಬಹಳ ದಿನಗಳಿಂದ ಬೇಡಿಕೆ ಆ ಭಾಗದಲ್ಲಿ ರೈತರು, ಇದು ಸುಮಾರು ದಿನಗಳಿಂದ ಬೇಡಿಕೆ ಇದ್ದದ್ದ ಇವತ್ತು ಕನಸ ನನಸಾಗಿದೆ ಅಂತ ಹೇಳಲಿಕ್ಕೆ ಒಂದು ಅತೀವವಾದಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದ್ರ ಹಿಂದೆ ಮಾನ್ಯ ನಮ್ಮ ನಾಯಕರಾದಂಥ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಈ ಭಾಗದ ವಿಕಾಸ ರತ್ನ, ನಿಮ್ಮೆಲ್ಲರಿಗೆ ಹಿರಿಯ ನಾಯಕರು ಆದಂಥ ಪ್ರಕಾಶನ ಹುಕ್ಕೇರಿ ಅವರು ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಕರಗಾಂವ್ ಯಾತ್ ನೀರಾವರಿಯನ್ನ ಮಾಡ್ತೇವೆ ತಿಳಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅವಾಗೂ ಕೂಡ ಅಲ್ಲಿಂದ ನಡೆದಂಥ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಎಷ್ಟೇ ಅದರ ಬೆನ್ನು ಹತ್ತಿದ್ರು ಕೂಡ ಇವತ್ತು ಆ ಕನಸ ನನಸಾಗೈತಿ. ಅದು ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಕೃಷ್ಣಾ ನದಿಯಿಂದ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆಯ ವಿಷಯ. ಇವತ್ತು ಈ ನಮ್ಮ ಕೃಷ್ಣಾ ತೀರದಲ್ಲಿ ತಾವು ಬರಬೇಕಾದ್ರೂ ನೋಡಿದಿರಿ, ಈಗಾಗಲೇ ಇಲ್ಲೇ ಅರ್ಧ ಕಿಲೋಮೀಟರ್ದಾಗ CBC ಕೆನಾಲ್ಕ 150 ಕೋಟಿ ರೂಪಾಯಿಯಲ್ಲಿ ಪೈಪ್ಲೈನನ್ನು ಮಾಡೋದ್ರ ಮುಖಾಂತರ CBC ಕೆನಾಲ್ಕ ನೀರನ್ನು ಬಿಡೋದ್ರ ಮುಖಾಂತರ ಚಾನಲ್ ನಂಬರ್ 48ರಿಂದ ಟೇಲ್ ಎಂಡ ಇವತ್ತು ನಮ್ಮ ಖಡಕ್ಲಾಟ್ ಚಿಕ್ಕಲು ಅವರಿಗೆ ಇವತ್ತು ನೀರನ್ನು ಪೂರೈಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಈ ಭಾಗದಾಗ ಪ್ರಕಾಶನ ಹುಕ್ಕೇರಿ ಮತ್ತು ಗಣೇಶನ ಹುಕ್ಕೇರಿ ಅವರ ರೈತರಿಗೆ ನೀರು ಒದಗಿಸಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ವಿಷಯ. ಗುದ್ಲಿ ಪೂಜೆ ಹಾಗೂ ಕಾಮಗಾರಿಯ ಚಾಲನೆಗೆ ಆಗಮಿಸಿದಂಥ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಜನಪ್ರಿಯ ಯುವ ನಾಯಕರು, ಅಭಿವೃದ್ಧಿ ಹರಿಕಾರರಾದಂಥ ಗಣೇಶನ ಹುಕ್ಕೇರಿ ಅವರೇ, ಅದೇ ರೀತಿ ಯುವ ಮುಖಂಡರು, KPCಯ ಪ್ರಧಾನ ಕಾರ್ಯದರ್ಶಿ ಮಯೂರ್ ಮೊಯ್ತಿ ಅವರೇ, ಕರಗಾಂವದಿಂದ ಆಗಮಿಸಿದಂಥ ಋಷಭ್ ಪಾಟೀಲ್ ರೇ, ಕರೋಶಿಂದ ಆಗಮಿಸಿದಂಥ ಮಹೇಶಣ್ಣ ಬಾತಿಯವರೇ, ಕುಮಟೋಳಿಂದ ಆಗಮಿಸಿದಂಥ ಸಂಜೋಣ್ಣ ಪಾಟೀಲ್ ರೇ, ಕಬ್ಬೂರದಿಂದ ಆಗಮಿಸಿದಂಥ ಸುರೇಶಣ್ಣ ಬೆಲ್ಲದವರೇ, ಅದೇ ರೀತಿ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.